ಅಮೃತಮಯ ಕಲಶ ಕಾವ್ಯಗಳಲ್ಲಿ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬುದ್ಧಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಿದೆ. ಮೋಕ್ಷ ಅಧಿಕಾರದ ಪ್ರಥಮ ಮಂಗಲ ಕಲಶಿಗೆ ವಿಧಾಕೃತ್ಯ ಪ್ರಜ್ಞಾ ಕ್ರಕಚದಲನಾತ್ ಬಂಧ ಪುರುಷೋ ನಯನ್ ಮೋಕ್ಷಂ ಸಾಕ್ಷಾತ್ ಪುರುಷಮುಪಲಂ ಕಲಿಯತಂ ಇದಾನೀಮುನ್ಮಜ್ಜತ್ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ ವಿಜಯತೆ. ಇದಾನೀಂ ಪೂರ್ಣ ಜ್ಞಾನಂ ವಿಜಯತೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಎಂದರೆ ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ, ಅದರಿಂದ ಸಂಯುಕ್ತವಿದೆ. ಏನು ಹೇಳಿದರು? ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ. ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮನ ಏನಿದೆ, ಆ ಪರಿಣಮನದೊಳಗ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಇದೆ. ಜೀವನಿಗೆ ಸುಖದ ಪ್ರಾಪ್ತಿ ಆಗುವ ಸಲುವಾಗಿ ಬೇರೆ ಏನು ಮಾಡಬೇಕಾಗಿಲ್ಲ. ದ್ರವ್ಯದ ಸ್ವಭಾವ ಹೇಗಿದೆಯೋ ಹಾಗೆ ಪರಿಣಮನ ಆಗಬೇಕು. ಇನ್ನು ಇದರಲ್ಲಿ ಇನ್ನೊಂದು ಅರ್ಥ ಪ್ರಕಟ ಏನಾಗ್ತಿದೆಪ್ಪ ಅಂತಂದ್ರೆ, ಜೀವನಿಗೆ ದುಃಖವನ್ನು ಕೊಡುವುದರಲ್ಲಿ ಲೋಕದೊಳಗೆ ಯಾರು ಮತ್ತು ಯಾವುದು ಸಮರ್ಥ ಇಲ್ಲ. ಯಾವುದೂ ಇದುವರೆಗೆ ಜೀವನಿಗೆ ದುಃಖ ಕೊಡಲೇ ಇಲ್ಲ. ಅದು ಮೋಹನೀಯ ಇರಲಿ, ಅಸಾತ ಇರಲಿ, ಅಶುಭ ಇರಲಿ, ಯಾವುದೇ ಇರಲಿ, ದುಃಖ ಕೊಡಲೇ ಇಲ್ಲ. ಹಾಗಾದ್ರೆ ಜೀವನಿಗೆ ದುಃಖ ಯಾವುದರಿಂದಾಯಿತು? ಸ್ವಭಾವ ರೂಪ ಪರಿಣಮನ ಮಾಡದೇ ಇರುವುದರಿಂದ. ಯಾವ ಪಂಚಮ ಕಾಲ ಜೀವನಿಗೆ ದುಃಖದಾಯಕ ಇಲ್ಲ. ಯಾವ ರೋಗಗ್ರಸ್ತ ಕುರೂಪ ಶರೀರ ಜೀವನಿಗೆ ದುಃಖ ಕೊಡುವಂಥದ್ದು ಇಲ್ಲ. ಬಹಳ ಮರ್ಮಪ್ರದವಾದಂಥ ಮರ್ಮಪೂರ್ಣವಾದಂಥ ಮಾತಿದೆ. ಆದರೆ ಈ ಜೀವನಿಗೆ ಪರಿವೆ ಇಲ್ಲ ಅಂಥೇಳಿ ಹೇಳುವುದನ್ನು ಸತ್ಯ ಆಗ್ತಿದೆ. ಯಾವ ದೇಹದ ಅವಸ್ಥಾ ವಿಶೇಷದಿಂದ, ಯಾವ ಸಂಯೋಗದ ವಿಶಿಷ್ಟ ವಿದ್ಯಮಾನತೆ ಅಥವಾ ಪರಿಣಮಿಸುವಿಕೆಯಿಂದ ಯಾವುದೇ ಜೀವನಿಗೆ ಇದುವರೆಗೆ ದುಃಖ ಆಗಲೇ ಇಲ್ಲ. ಇದು ಸಾಮಾನ್ಯ ಮಾತರೆ. ಅದರ ವಿಶೇಷ ಮಾತೇನಿದೆ ಅಂತಂದ್ರೆ, ಯಾವ ಅನ್ಯ ಪದಾರ್ಥದಿಂದ ನನಗೆ ಇದುವರೆಗೆ ದುಃಖ ಆಗೇ ಇಲ್ಲ. ನೀ ಜೀವಲ್ಲೇನ? ಹೌದು. ನಾ ಜೀವಂಥೇಳಿ ಸ್ವೀಕಾರ ವಿಕಲ್ಪದೊಳಗೆ ಮಾಡಿದ ನಂತರನ ನನಗೆ ಅನ್ಯ ಯಾವುದರಿಂದನೂ ದುಃಖ ಆಗಿಲ್ಲ ಅನ್ನುವ ಮಾತು ಅನ್ವಯಿಸ್ತಿದೆ. ಇಲ್ಲದೆ ಹೋದರೆ ಜೀವನಿಗೆ ಅಂಥೇಳಿ ಹೇಳಿ ಹೋಗಿಬಿಡ್ತೇವ್ರಿ.
ನಾನು ಜೀವ ಇದ್ದೇನೆ ಅನ್ನೋದು ವಿಕಲ್ಪದೊಳಗೂ ಕೂಡ ಒಂದಿಷ್ಟ ಸ್ವೀಕಾರ ಆಯಿತು ಅಂತಂದ್ರೆ ನನಗೆ ಯಾವ ಪರಪದಾರ್ಥದಿಂದ ಇದುವರೆಗೆ ಸ್ವಲ್ಪ ಮಾತ್ರ ಕೂಡ ದುಃಖ ಆಗಿಯೇ ಇಲ್ಲ. ಇದು ಸರ್ವಜ್ಞ ಪ್ರಭುವಿನ ವಚನ ಇದೆ, ಇದು ಸಾರ್ವಕಾಲಿಕ ಸತ್ಯ ಇದೆ. ನನಗೆ ಯಾವ ಅನ್ಯ ಪದಾರ್ಥದಿಂದ ನಾನೇ ಸಂಪಾದನೆ ಮಾಡಿದ್ದೇನೆ ಅಂಥೇಳಿ ಯಾವ ಆಗಮದೊಳಗನೆ ಹೇಳಿದಾರೋ ಆ ಕರ್ಮದಿಂದ ಕೂಡ ನನಗೆ ಇದುವರೆಗೆ ಒಂದು ಸ್ವಲ್ಪ ಕೂಡ ದುಃಖ ಆಗಿಲ್ಲ. ನನ್ನ ದುಃಖದ ಕಾರಣ ಯಾವುದು? ದ್ರವ್ಯ ಸ್ವಭಾವ ರೂಪದ ಪರಿಣಮನ ಆಗದೇ ಇರೋದೇನಿದೆ ಇದು ಒಂದೇ ದುಃಖದ ಕಾರಣ. ಹಾಗಾದ್ರೆ ಹೀಗೆ ವಸ್ತು ಸ್ವರೂಪ ಇರೋ ವೇಳೆದೊಳಗ ನಾವು ಕರ್ಮದ ನಾಶದ ಉದ್ಯಮ ಮಾಡೋದು ಅಥವಾ ದ್ರವ್ಯ ಸ್ವಭಾವ ರೂಪದಿಂದ ಪರಿಣಮನ ಮಾಡುವಂಥ ಅಂತರ್ಮುಖ ಪುರುಷಾರ್ಥ ಮಾಡೋದು ನಮ್ಮದು ಬರೀ ಹೊರಗೆ ನಿನ್ನದೇನೂ ಇಲ್ಲ, ಹೊರಗಿಂದರಿಂದ ನಿನಗೇನು ಆಗ್ತಾ ಇಲ್ಲ. ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವುದರಿಂದ ಜೀವನಿಗೇನಾಯ್ತ್ರಿ? ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಪ್ರಾಪ್ತ ಆಯ್ತದೆ. ಅನಾದಿಯಿಂದ ಯಾವುದು ಅಲಭ್ಯ ಇತ್ತೋ, ಯಾವುದು ಅಲಭ್ಯ ಇದ್ದರೆ ಯಾವುದ ಅಲಭ್ಯ ಇತ್ತೋ ಕ್ರಮದಿಂದ ಹೇಳ್ತಾ ಬಂದದ್ದು ಇದೆ. ನಿತ್ಯ ನಿಗೋಧದಿಂದ ಹೊರಗೆ ಬರೋದ ಅಲಭ್ಯ, ತ್ರಸ ಪರ್ಯಾಯಕ್ಕೆ ಪ್ರಾಪ್ತ ಆಗೋದ ಅಲಭ್ಯ, ಪಂಚೇಂದ್ರಿಯದವರೆಗೆ ವಿಕಲತ್ರಯವನ್ನು ದಾಂಟಿ ಪಂಚೇಂದ್ರಿಯದವರೆಗೆ ಬರೋದ ಅಲಭ್ಯ. ಅಲಭ್ಯ ಇತ್ತು ಅಂಥೇಳಿ ಯಾವಾಗ ಇವನಿಗೆ ಅನ್ನಿಸ್ತಿದೆ ಆವಾಗ ಈಗೇನು ಮಾಡಬೇಕು ಅದ ಲಭಿಸಿರು ವೇಳೆದೊಳಗ ಅನ್ನೋದು ಪ್ರಜ್ಞೆ ಮೂಡಿ ಬರೋದು ಸಂಭವ ಇದೆ ರೀ. ಧನ ಅಲಭ್ಯ ಇಲ್ಲ, ನಿರೋಗತೆಯ ಅಲಭ್ಯ ಇಲ್ಲ, ಪರಿವಾರದ ಅನುಕೂಲತೆಯ ಅಲಭ್ಯ ಇಲ್ಲ. ಇವಂತೂ ಹೇಗಿದ್ರೂ ಹೊಂದ್ಕೊಳ್ತಾನೆ ರೀ, ಅಲಭ್ಯ ಏನಿದೆ ಅದರೊಳಗೆ. ಇನ್ನು ವಿಕಲತ್ರಯವನ್ನು ದಾಂಟಿ ಪಂಚೇಂದ್ರಿಯ ಆಗೋದ ಅಲಭ್ಯ, ಅಲ್ಲಿಂದ ಸಂಜ್ಞೀತನ ಪಡೆಯೋದು ಅಲಭ್ಯ. ಸಂಜ್ಞೀತನ ಪ್ರಾಪ್ತ ಆದ ನಂತರ ನಾನು ಜೀವಿದ್ದೇನೆ, ಜ್ಞಾನದರ್ಶನ ಸ್ವಭಾವ ನನ್ನದು, ತ್ರಿಕಾಲ 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 ಐಶ್ವರ್ಯ ಇದೆ, ನನ್ನ ಆಸ್ತಿ ಇದೆ, ಜ್ಞಾನದ ಸಾಮ್ರಾಜ್ಯ ಏನಿದೆ ಅದು ನನ್ನ ಸರ್ವಸ್ವ ಇದೆ. ಅಜ್ಞಾನದಿಂದ ನನಗೆ ದುಃಖ ಆಗಿದೆ. ಆ ಅಜ್ಞಾನಕ್ಕೆ ಯಾವ ಕರ್ಮ ಕಾರಣ ಅಲ್ಲ. ಮೋಹನೀಯದ ಉದಯದಿಂದ ಅಜ್ಞಾನ ಇಲ್ಲ, ಅಜ್ಞಾನದ ವಿದ್ಯಮಾನತೆಯೊಳಗೆ ಮೋಹನೀಯದ ನಿಮಿತ್ತ ಹೇಳಲಾಗುತ್ತದೆ. ನಿಮಿತ್ತ ಇಲ್ಲೇನೂ ಮಾಡಲಿಲ್ಲ, ಇಲ್ಲಿ ಇವು ಮಾಡೋ ವೇಳೆದೊಳಗೆ ಆ ನಿಮಿತ್ತದ ಮೇಲೆ ಆರೋಪ ಅಥವಾ ನಿಮಿತ್ತದ ಮುಖ್ಯತೆಯಿಂದ ಕಥನ ಇದೆ. ಜೀವನಿಗೆ ಬಂಧದ ಕಾರಣ 5 ಹೇಳಿದ್ದಾರೆ. ಅದರೊಳಗೆ ಏನಿದೆ ರೀ? ಹೊರಗಿಂದ ಏನಾದರೂ ಇದೆಯೇನ? ಮಿಥ್ಯಾತ್ವ ಏನಿದೆ? ತನ್ನದೇ ಇದೆ ಅಲ್ಲ, ಜೀವತ್ತನ ಇದೆ. ಅವಿರತಿ ಏನಿದೆ? ತನ್ನದೇ ಪರಿಣಾಮ ವಿಶೇಷ ಇದೆ. ಪ್ರಮಾದ ಏನಿದೆ? ಕಷಾಯ ಏನಿದೆ? ಯೋಗ ಏನಿದೆ? ಎಲ್ಲವೂ ಜೀವದ ಪರ್ಯಾಯದೊಳಗೆ ಸಂಭವಿಸುವಂಥ ಅಪರಾಧ ವಿಶೇಷಗಳಿದ್ದಾವೆ. ಅವುಗಳಿಂದ ಜೀವನಿಗೆ ಕರ್ಮ
ಕರ್ಮದ ಬಂಧನಕ್ಕೊಳಗಾಗಿ ಪರಾಧೀನ ಸುಖ ದುಃಖಗಳ ಅನುಭವ ಮಾಡುವಂಥ ಪ್ರಸಂಗ ಬಂತು. ಸುಖ ಇದೆ, ಹೌದು. ಭ್ರಾಂತಿಯಿಂದ ಇವ ಅದನ್ನು ಸುಖ ಅಂತಾನೆ. ಪರಾಧೀನತೆಯೊಳಗೆ ಸುಖ ಇರೋ ಸಾಧ್ಯನೇ ಇಲ್ಲ. ಪರಾಧೀನತೆಯೊಳಗೆ ಕೇವಲ ದುಃಖ ಇದೆ. ದ್ರವ್ಯ ಪರ್ಯಾಯದ ಅಧೀನ ಕೂಡ ಆಗಲಿಲ್ಲ. ಹಾಗಾದ್ರೆ ದ್ರವ್ಯ ಸ್ವಭಾವದ ಅನುರೂಪ ಅನುಸಾರ ಪರ್ಯಾಯದ ಪರಿಣಾಮನಾಯಿತು ಅಂತಂದ್ರೆ ಅಲ್ಲೇನಿದೆ? ಆ ಪರ್ಯಾಯಕ್ಕ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಇದೆ. ಇನ್ನೊಂದು ಸಲ ದ್ರವ್ಯ ವಿಶ್ವದೊಳಗೆ ತ್ರಿಕಾಲದಲ್ಲೂ ಅನಂತ 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 ಸಜಾತಿ ವಿಜಾತಿ ದ್ರವ್ಯಗಳ ಜೊತೆಗೆ ವಾಸ ಮಾಡ್ತಾ ಬರ್ತಾ ಇದೆ. ಆದರೆ ಅದು ಯಾವ ದ್ರವ್ಯದಿಂದ ಅನ್ಯ ದ್ರವ್ಯದಿಂದ ಶುದ್ಧ ಪರಿಣಾಮ ರೂಪದಿಂದ ಪರಮಶುದ್ಧ ಪರಮಾತ್ಮ ಪರ್ಯಾಯ ರೂಪದಿಂದ ಪರಿಣಮಿಸುವಂಥ ಅನ್ಯ ದ್ರವ್ಯದ ಕಾರಣದಿಂದ ಈ ದ್ರವ್ಯದೊಳಗೆ ಏನೂ ಆಗಲಿಲ್ಲ. ಇದು ದೋಷ ಇದೆ, ಗುಣ ಇದೆ. ಗುಣ ಇದೆ ರೀ. ಯಾಕೆ ಅಂತಂದ್ರೆ ಪೂರ್ಣ ಯಾವ ಪ್ರಗಟ ಪರಮಾತ್ಮ ದಶೆ ಇದೆ ಅನ್ಯ ಜೀವ ದ್ರವ್ಯದ, ಅದನ್ನು ನೋಡಿ ಅಥವಾ ಅದರ ಪ್ರಭಾವದಿಂದ ಈ ದ್ರವ್ಯದೊಳಗೆ ಯಾವ ಪ್ರಕಾರದ ಒಂದು ಅಂಶ ಮಾತ್ರ ಕೂಡ ಸ್ಥಿತ್ಯಂತರ ಆಗಲಿಲ್ಲ. ಇದು ಗುಣ ಹೇಗಿದೆ ಅಂತಂದ್ರೆ ಇದು ಗುಣ ಇರುವುದರಿಂದನೇ ನಿಗೋದದಂಥ ನಿಕೃಷ್ಟ ದಶೆಯೊಳಗ ದ್ರವ್ಯ ಸ್ವಲ್ಪ ಕೂಡ ಪ್ರಭಾವಿತ ಸ್ಥಿತ್ಯಂತರ ಆಗಲೇ ಇಲ್ಲ. ಅನ್ಯ ದ್ರವ್ಯದಿಂದಂತೂ ಈ ದ್ರವ್ಯ ಸ್ವಭಾವಕ್ಕೆ ಯಾವುದೇ ಪ್ರಕಾರದ ಲಾಭ ಅಥವಾ ಹಾನಿ ಆಗಲಿಲ್ಲ. ಅದೇ ಪ್ರಕಾರ ದ್ರವ್ಯಕ್ಕ ತನ್ನ ಯಾವ ಪರ್ಯಾಯ ಪ್ರತಿ ಸಮಯಕ್ಕೆ ಪ್ರಕಟ ಆಗ್ತಾ ಇದೆ, ಬರೇ ಪ್ರಕಟ ಆಗುವ ಮಾತಿಲ್ಲ. ಈ ಜೀವ ದ್ರವ್ಯದ ಪ್ರತಿ ಸಮಯಕ್ಕೆ ಯಾವ ಪರ್ಯಾಯ ಪ್ರಕಟ ಆಗ್ತಾ ಇದೆ, ಅದು ದ್ರವ್ಯದ ಸರ್ವ ಪ್ರದೇಶದೊಳಗ ಸಂವೇದನ ಆಗ್ತಾ ಇದೆ. ಅಂದ್ರೆ ಪರ್ಯಾಯ ಎಲ್ಲಿದೆ? ದ್ರವ್ಯದ ಸರ್ವ ಪ್ರದೇಶದೊಳಗೆ ವ್ಯಾಪ್ತ ಇದೆ. ಹಾಗಾದ್ರೆ ಆ ದ್ರವ್ಯಕ್ಕ ಆ ಪರ್ಯಾಯದಿಂದ ಯಾವ ಆಕುಲತೆ, ವ್ಯಗ್ರತೆ, ದಾಹ ವ್ಯಾಪ್ತ ಆಗ್ತಾ ಇದೆಯೋ ಅದರಿಂದ ಕೂಡ ದ್ರವ್ಯ ತನ್ನ ಸ್ವಭಾವವನ್ನು ಬಿಟ್ಟುಕೊಡಲಿಲ್ಲ. ಅಗ್ನಿಯ ಸಂಯೋಗದಿಂದ ಸಳಸಳ ಕುದಿತಾ ಇದೆ ಅಲ್ಲ ನೀರ, ಆ ನೀರ ತನ್ನ ಸ್ವಭಾವವನ್ನ ಅಂಥ ಅವಸ್ಥೆಯಿಂದ ಕೂಡ ಬಿಟ್ಟುಕೊಡಲಿಲ್ಲ. ಆ ಅವಸ್ಥೆ ಎಲ್ಲಿದೆ? ದ್ರವ್ಯದ ಸರ್ವ ಕ್ಷೇತ್ರದೊಳಗೆ ವ್ಯಾಪ್ತ ಇದೆ. ತಿಳ್ಕೊಳ್ಳುವುದ್ರಿ, ಈ ದ್ರವ್ಯ ಪರ್ಯಾಯದ ಸ್ವತಂತ್ರತೆ ಹೇಗಿದೆ ಮತ್ತದು ಯಾವ ಪ್ರಕಾರ ಲಾಭದಾಯಕ ಇದೆ. ಕಠಿಣ ಇತ್ತಲ್ಲ ಪರ್ಯಾಯದ ಆ ಯಾವ ವಿಪರೀತ ಪರಿಣಾಮನೆ ಇದೆ, ದ್ರವ್ಯದಿಂದ ವಿರುದ್ಧವಾದಂಥ ಅವಸ್ಥಾ ವಿಶೇಷ ಇದೆ. ಅದು ದ್ರವ್ಯದ ಸಮಸ್ತ ಭಾಗಗಳಲ್ಲಿ ಪ್ರದೇಶಗಳಲ್ಲಿ
ಅದರದ ಕೋಲಾಹಲ ಇದ್ರೂ ಕೂಡ ದ್ರವ್ಯ ತನ್ನ ಸ್ವಭಾವದಿಂದ ಚಲಿತ ಆಗಲಿಲ್ಲ. ತಿಳಿತಾ ಇದೆ ಅಂದ್ರೆ ಪರ್ಯಾಯ ಎಲ್ಲಿದೆ? ದ್ರವ್ಯದ ಸರ್ವ ಪ್ರದೇಶದೊಳಗೆ ವ್ಯಾಪ್ತ ಇದೆ. ಅದರದ ಯಾವ ಸ್ವಭಾವದಿಂದ, ದ್ರವ್ಯ ಸ್ವಭಾವದಿಂದ ವಿರುದ್ಧವಾದಂಥ ಒಂದು ರೂಪ ಧಾರಣ ಮಾಡಿದೆ. ಅದರದ ಅನುಭವ ದ್ರವ್ಯದ ಎಲ್ಲ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಆದರೆ ನಾವು ದ್ರವ್ಯ ಒಂದು ಅಂಶ ಮಾತ್ರ, ಕಿಂಚಿತ ಮಾತ್ರ ಕೂಡ ವಿಚಲಿತ ಆಗಲಿಲ್ಲ ತನ್ನ ಸ್ವಭಾವದಿಂದ. ಅರೆ, ಇದು ನನ್ನ ಮಹಿಮೆ ಇದೆ. ಧನದ ಮಹಿಮೆ, ಚಿನ್ನದ ಮಹಿಮೆ, ಹೆಸರಿನ ಮಹಿಮೆ, ಖ್ಯಾತಿಯ ಮಹಿಮೆ, ದೊಡ್ಡಸ್ತನದ ಮಹಿಮೆ ಅನಂತ ಬಾರಿ ಮಾಡಿದ. ಆದರೆ ಅದು ಒಂದು ಕ್ಷಣದೊಳಗೆ ವಿರುದ್ಧ ರೂಪ ಧಾರಣ ಮಾಡಿ ಹೊರಟು ಹೋಯಿತು. ಇದು ನನ್ನ ಮಹಿಮೆ ಇದೆ. ನನ್ನತನವನ್ನು ಆ ದ್ರವ್ಯದೊಳಗೆ ಸ್ಥಾಪನೆ ಮಾಡಿದರೆ ನಾನು ಹೇಗಿದ್ದೇನೆ? ವಿಶ್ವದ ಸಮಸ್ತ 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 ದ್ರವ್ಯಗಳಿಂದಂತೂ ಅಪ್ರಭಾವಿ ಇದ್ದೇನೇ ಇದ್ದೇನೆ. ಆದರೆ ಯಾವ ಪರ್ಯಾಯ ನನ್ನ ಪ್ರದೇಶದೊಳಗೆ ವ್ಯಾಪಿಸಿ ಕೋಲಾಹಲ ಮಾಡ್ತಾ ಇದೆ, ಧೂಳನ್ನೇ ಎಬ್ಬಿಸ್ತಾ ಇದೆ, ಹೊಗೆ ಹಾಕ್ತಾ ಇದೆ, ಧಗಧಗಿಸುವಂಥ ಅಗ್ನಿ ರೂಪ ಆಗ್ತಾ ಇದೆ. ಅಂಥ ಸಮಯದೊಳಗೆ ಕೂಡ ದ್ರವ್ಯದ ಸ್ವಭಾವ ಒಂದಿಷ್ಟೂ ಬದಲಾವಣೆ ಆಗಲಿಲ್ಲ. ಆ ಸ್ವಭಾವದೊಳಗೂ ಒಂದಿಷ್ಟೂ ಹಾನಿ ಬರಲಿಲ್ಲ. ಹಾಗಾದ್ರೆ ಅಂಥ ವಸ್ತು ನಾನಿದ್ದೇನೆ. ನನ್ನ ಸ್ವಭಾವ ತ್ರಿಕಾಲ ಏಕರೂಪಿದೆ ಅನ್ನುವಂಥ ನನ್ನತನ ಆ ದ್ರವ್ಯದೊಳಗೆ ಪ್ರತಿಷ್ಠಿತ ಆಯಿತು ಅಂತಂದ್ರೆ ಈ ಪರ್ಯಾಯದ ಪರಾಧೀನತೆ ಉಳಿತಿದೆ ಅಂದರೆ ಅದ್ಭುತ ಮಾತಿದೆ ಪ್ರಭು. ಇನ್ನೊಬ್ಬರನ್ನ ನೀನು ನೋಡೋ ಅವಶ್ಯಕತೆನೇ ಇಲ್ಲ. ಅರಹಂತರನ್ನ ನೋಡುವ ಅವಶ್ಯಕತೆನೇ ಇಲ್ಲ. ಆದ್ರೆ ಆ ಅರ್ಹಂತತೆ ಯಾವ ದ್ರವ್ಯದೊಳಗಿಂದ ಪ್ರಕಟ ಆಗಿದೆ ಅಲ್ಲ, ಅಂಥ ದ್ರವ್ಯ ನೀನು ಒಳಗಿದ್ದೆ ಅನ್ನೋದನ್ನು ನೋಡಿದರೆ ಸಾಕು, ನಿನ್ನ ಮೋಹ ನಾಶ ಆಗಿರುತ್ತದೆ. ಇದು ಜೋಜಾನದಿ ಅರ್ಹಂತ. ಆ ಬಾಹ್ಯ ಅರ್ಹಂತನನ್ನು ನೋಡುವ ಅವಶ್ಯಕತೆ ಇಲ್ಲ. ನೋಡಿದ ನಂತರ ಇದು ದ್ರವ್ಯದೊಳಗಿಂದ ಪ್ರಕಟ ಆಗಿದೆ, ಅಂಥ ದ್ರವ್ಯ ನಾನು ಈಗಿದ್ದೇನೆ. ಈಗಲ್ಲ, 3 ಕಾಲದಲ್ಲೂ ಅಂಥ ದ್ರವ್ಯವೇ ನಾನಿದ್ದೇನೆ. ಇಷ್ಟ ಆ ಭಗವಂತನನ್ನ, ಆ ಅರ್ಹಂತ ಪ್ರಭುವನ್ನ ನೋಡಿದ ನಂತರ ಈ ಜೀವಕ್ಕ ಅಲ್ಲ, ನನಗ, ನನ್ನ ದ್ರವ್ಯದೊಳಗ, ನನ್ನ ತ್ರಿಕಾಲಿ ಏಕ ಸ್ವಭಾವಿ ಧ್ರುವ ಸ್ವಭಾವಿ ನನ್ನೊಳಗ ನನಗೊಂದಿಷ್ಟು ಮಹಿಮೆ ಬಂತು, ನನ್ನೊಳಗ ಒಂದಿಷ್ಟು ನನಗೆ ಆಕರ್ಷಣೆ ಅನ್ನಿಷ್ಟು ಅಂತಂದ್ರೆ ಆ ಆಕರ್ಷಣೆಯೇ ಈ ಮೋಹದ ನಾಶಕ್ಕಿದೆ. ಯಾವ ಮೋಹದ? ಅನ್ಯ ಪದಾರ್ಥದ ಆಕರ್ಷಣೆ. ಇದು ಬಹಳ ದಿವಸದಿಂದ ಬಯಸ್ತಾ ಇದ್ದೇನೆ ನಾನು. ಪರಪದಾರ್ಥದ ಯಾವುದೋ ಒಂದು ಅವಸ್ಥಾ ವಿಶೇಷದಿಂದ ಅದರ ಕಡೆಗಿನ ಆಕರ್ಷಣೆ ಬಿಟ್ಟು ಹೋಗ್ತಿದೆ ರೀ. ಈ ಒಳಗಿನ ವಸ್ತು ಇಂಥದ್ದು ಇದೆ ಅಲ್ಲ ಅಂಥೇಳಿ ನನ್ನ ಗುರುದೇವ್ ಏನು ಹೇಳಿದ್ರು, ಏಕ ಕಡೆ ರಾಮ ಹೇ, ಒಂದು ಕಡೆಗೆ ರಾಮ ಇದ್ರೆ ಇನ್ನೊಂದು ಕಡೆಗೆ ರಾಮ. ರಾಮ ಅಂದ್ರೆ ಏನ? ಇಡೀ ಮೂಲೋಕರೆ. ಒಂದು ಕಡೆಗೆ ಆತ್ಮ ರಾಮ. ಎಷ್ಟು ಸುಲಭ ಇದೆ, ನಿನ್ನೆಯಿಂದ ಎಷ್ಟು ಸುಲಭ ಇದೆ ಅಂತ ತತ್ವ ಸುಲಭ ಆಗಿದೆ. ನಿನ್ನೆಯಿಂದ ಕಥನದೊಳಗೆ ಈ ಮೋಕ್ಷ ಅಧಿಕಾರದ ಮಂಗಲಮಯ
ಪ್ರಥಮ ಕಲಶದಿಂದ ಎಷ್ಟು ಸುಲಭ ಆಗಿದೆ ಮೋಕ್ಷ ಮಾರ್ಗ, ಸುಖದ ಮಾರ್ಗ. ಏನು ಮಾಡೋದಿದೆ? ಒಂದು ಕಡೆಗೆ ನನ್ನ ಮಹಿಮೆ, ನನ್ನ ಸ್ವರೂಪ, ಇನ್ನೊಂದು ಕಡೆ ಇಡೀ ವಿಶ್ವದೊಳಗೆ ಏನಿದೆ ಏನಿದೆ ವಿಶ್ವದೊಳಗೆ ಏನಿದೆ? ಕೃತಕೃತ್ಯ ಅನಂತ ಸಿದ್ಧರಿದ್ದಾರೆ. ಕಾಯಿಸುತ್ತದೆ. ಕೃತಕೃತ್ಯ ಅನಂತ ಸಿದ್ಧರಿದ್ದಾರೆ. ಮಧ್ಯಲೋಕದೊಳಗೆ ವಿದ್ಯಮಾನ ಅಸಂಖ್ಯ ಅರ್ಹಂತರಿದ್ದಾರೆ. ಸ್ವಭಾವ ಸ್ಥಿರತೆಯನ್ನು ಸಾಧಿಸುವಂಥ ವೀತರಾಗಿ ಮಾರ್ಗದೊಳಗೆ ನಿರಂತರ ಅಗ್ರಸರಿರುವಂಥ ಆಚಾರ್ಯ ಉಪಾಧ್ಯಾಯ ಸಾಧುಗಳಿದ್ದಾರೆ. ಆದರೆ ಈ ಒಂದು ತ್ರಿಕಾಲಿ ಸ್ವಭಾವದ ಎದುರಿಗೆ ಅಷ್ಟು ಎಲ್ಲ ಸಂಖ್ಯೆಯ ಯಾವ ಪವಿತ್ರ ಅಥವಾ ಮಹಿಮಾನ್ವಿತ ವಸ್ತುಗಳಿದಾವೆಯೋ ಅವು ಎಲ್ಲವೂ ಒಂದರೊಳಗೆ ಸಮಾವೇಶ. ಸಭೆಯಲ್ಲಿ, ಸಾವಿರಾರು ಜನರ ಸಭೆಯಲ್ಲಿನ ಒಬ್ಬ ಮನುಷ್ಯನನ್ನ ಸ್ಟೇಜಿನ ಮೇಲೆ ಕರೆದ ನಂತರ ಆ ಸಮೂಹ ಎಲ್ಲ ಒಂದು ಕಡೆ ಉಳಿತಾರಲ್ಲ. ಹಾಗಾದರೆ ಇಲ್ಲಿ ನನ್ನ ದ್ರವ್ಯ ಸ್ವಭಾವ, ನನ್ನ ಸ್ವಭಾವ, ದ್ರವ್ಯ ಸ್ವಭಾವ ಅನ್ನೋಷ್ಟು ಕೂಡ ಭೇದ ಇಲ್ಲ. ನನ್ನ ಸ್ವಭಾವ ಹೇಗಿದೆ, ನಾನು ಹೇಗಿದ್ದೇನೆ, ನನ್ನ ಸ್ವಭಾವ ಅಂದ್ರೂ ಭೇದ ಆಯ್ತು. ತಿಳಿತಾ ಇದೆಯಲ್ಲ? ನನ್ನ ಸ್ವಭಾವ ಎರಡಾಗವಲ್ಲ. ನಾನು ಹೇಗಿದ್ದೇನೆ ಅಂತಂದ್ರೆ ಇಡೀ ಮೂರು ಲೋಕೆಲ್ಲ ಒಂದು ಕಡೆ, ನಾನು ಒಂದು ಕಡೆ ಇರುವಾಗ ಮೂರು ಲೋಕದ ಕಡೆಗೆ ನೋಡುವಂಥದ್ದ ನನ್ನನ್ನು ಆ ಮೂರು ಲೋಕದಿಂದ ಭಿನ್ನ ಮಾಡಿದ ನಂತರ ಆ ಮೂರು ಲೋಕದೊಳಗೆ ಏನೇನಿದೆ, ಏನೇನಾಯಿತು, ಮಳೆ ಬಂತೇನ, ಬಿಸಿಲಿದೆಯೇನ, ಚಳಿ ಇದೆಯೇನ, ದೀಕ್ಷಾ ತಗೊಂಡೇನ, ಸಲೇಖನ ತಗೊಂಡೇನ, ಕೇವಲ ಜ್ಞಾನ ಪ್ರಾಪ್ತ ಆಯ್ತೇನ ಅವನಿಗೆ? ಹೌದು, ಕೇವಲ ಜ್ಞಾನ ಆಯಿತು, ಏನೂ ಇಲ್ಲ. ಇಷ್ಟು ಮಹಿಮೆ ಇಲ್ಲಿದೆ ರೀ. ಯಾರ್ದ ಹೇಳ್ರಿ? ಯಾರ್ದ್ರಿ? ನಂದನ್ನು ಧೈರ್ಯ ಇಲ್ಲ. ತಂದಂತೀರಿ ಅಥವಾ ನಮ್ಮದಂತೀರಿ ಅಥವಾ ಜೀವದಂತೀರಿ, ನಂದನ್ನೋ ಧೈರ್ಯ ಇಲ್ಲ. ನನ್ನ ಮಹಿಮೆ ಇಡೀ ಮೂರು ಲೋಕದೊಳಗೆ ಸಮಾವಿಷ್ಟವಿರುವಂಥ ಅನಂತ ಸಿದ್ಧ ಅರ್ಹಂತ ಆಚಾರ್ಯ ಉಪಾಧ್ಯಾಯ ಸಾಧು ಆತ್ಮ ಸಾಧಕ ಪಂಚಮ ಗುಣಸ್ಥಾನಾವರ್ತಿ, ಚತುರ್ಥ ಗುಣಸ್ಥಾನಾವರ್ತಿ, ಶಾಸ್ತ್ರಾಭ್ಯಾಸಿ, ದ್ವಾದಶಾಂಗದ ಜ್ಞಾನಿ, ಮಹಾತಪಸ್ವಿ, ಯಾವುದರದ್ದು ಮಹಿಮೆ ಅನಿಸೋದಿಲ್ರಿ. ಅರೇ ಈ ಚಕ್ರವರ್ತಿ ಪತ್ನಿಯ ಗರ್ಭದಲ್ಲಿರುವಂಥ ಮಗುವಿಗೆ ಸಿಂಹಾಸನವನ್ನು ಕೊಟ್ಟ ದೀಕ್ಷಾ ತಗೊಂಡು ಅನ್ಸೋದೇ ಇಲ್ರಿ. ಯಾಕ್ರೆ ಅಂಥ ಸ್ವಭಾವ ನಂದ, ಅಂಥ ನನ್ನ ಮಹಿಮೆ ನನಗೆ ಬಂದ ನಂತರ ಯಾವುದ್ರದ್ದು ಬರುವುದಿಲ್ರಿ. ಧನ, ಮನೆ, ಗಾಡಿ, ವಸ್ತ್ರ, ಆಭೂಷಣ ಅವಂತೂ ಎಲ್ಲಿ ತುಚ್ಛ ಕಸದಕ್ಕಿಂತ ಆ ಕಡೆ ರೀ. ನನ್ನ ಮಹಿಮೆ ಒಂದು ಕಡೆಗೆ ರಾಮ, ಇನ್ನೊಂದು ಕಡೆಗೆ ಇದು ಭೇದ ವಿಜ್ಞಾನ ಇದೆ ಸುಧಾತಾಯಿ. ಇದು ಭೇದ ವಿಜ್ಞಾನ ಶಬ್ದದ್ದಲ್ಲ, ಆ ಸ್ವಭಾವದ ಮಹಿಮೆ ಬರಬೇಕ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಹೇಗಿದೆ ಆ ಶುದ್ಧ ಜ್ಞಾನ. ಏನು ಹೇಳಿದರು? ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಶುದ್ಧ ಜ್ಞಾನ ಹೇಗಿದೆ? ಅನಾದಿ ಕಾಲದಿಂದ ಅಲಭ್ಯವಾದುದು. ಅಲಭ್ಯ, ಲಭಿಸಿರಲಿಲ್ಲ. ಲಬ್ಧುಪಯೋಗೋ ಭಾವೇಂದ್ರಿಯ ಹೇಳಿದರಲ್ಲ,
ಲಬ್ಧಿ ರೂಪದಿಂದ ಇದೆ, ಉಪಯೋಗ ರೂಪದಿಂದ ಇದೆ. ಲಬ್ಧಿ ರೂಪದಿಂದ ಇದುವರೆಗೆ ಆಗಿರಲಿಲ್ಲ, ಸಿಕ್ಕಿರಲಿಲ್ಲ. ಏನು ಸಿಕ್ಕಿರಲಿಲ್ಲ? ಇಂಥ ಸಂಯೋಗ, ನಾನು ಹೀಗಿದ್ದೇನೆ ಅನ್ನೋ ಶಕ್ತಿ ನನ್ನಲ್ಲೇ ಉಪಲಬ್ಧ ಆಗಿರಲಿಲ್ಲ. ಇನ್ನು ಅದು ಒಂದು ವೇಳೆ ಕಾರ್ಯ ಮಾಡ್ತು ಅಂತಂದ್ರೆ ಇನ್ನೇನು ಬೇಕಾಗಿದೆ ರೀ? ವಿಚಾರ ಮಾಡೋದ? ನಾವು ಜಪ ಮಾಡ್ತೀವಲ್ಲ, ಅನಂತಾನಂತ ಸಿದ್ಧ ಪರಮೇಶ್ವರಿಭ್ಯೋ ನಮಃ. ಯಾವ ಅನಂತಾನಂತ? ಮೂರು ಕಾಲದಲ್ಲಿ ಆಗುವಂಥವ್ರೆ, ಇಂದಿನವರೆಗೆ ಆಗಿರುವಂಥವ್ರೆ ಗೌರಣ್ಣವರು. ಅನಂತಾನಂತ ಸಿದ್ಧ ಪರಮೇಷ್ಠಿಭ್ಯೋ ನಮಃ ಅಂಥೇಳಿ ಹೇಳ್ತೇವಲ್ಲ. ಇಂದಿನ ಅನಾದಿಯಿಂದ ಇಂದಿನವರೆಗೆ ಆಗಿರುವಂಥ ಎಲ್ಲ ಸಿದ್ಧ ಪರಮೇಷ್ಠಿಗಳಿಗೆ ನನ್ನ ನಮನ. ಹೀಗೆ ಅರ್ಥ ಇದೆಯೋ? ಇನ್ನು ಅನಂತ ಕಾಲದವರೆಗೆ ಆಗುವಂಥ ಎಲ್ಲ ಸಿದ್ಧರಿಗೆ ನನ್ನ ನಮನ. ಹೀಗೆ ಅರ್ಥ ಇದೆ. ಏನಿದೆ? ಇನ್ನು ಅನಂತ ಕಾಲದವರೆಗೆ ಆಗುವಂಥ ಪರಸಿದ್ಧಗಳಿಗೆ ನಮಿಸುವುದರಿಂದ ನಿನಗೇನಾಗೋದಿದೆ? ಅನಂತಾನಂತ ಸಿದ್ಧ ಪರಮೇಷ್ಠಿಭ್ಯೋ ನಮಃ ಅಂದರೆ ಏನ? ಇಂದು ಲೋಕದೊಳಗೆ ಯಾವ ಅನಂತ ಸಿದ್ಧರ ಸಿದ್ಧಾವಸ್ಥೆಯಲ್ಲಿ ಪ್ರಗಟ ರೂಪದಿಂದ ಇದ್ದಾರೋ ಅವರ ಅನಂತ ಗುಣಿತ ಶುದ್ಧ ಅವಸ್ಥೆಗಳು ಪ್ರಗಟ ಆಗುವಂಥ ಶುದ್ಧಾತ್ಮ ನಾನಿದ್ದೇನೆ. ನಾವು ನಮ್ಮರಿಗೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡೋದು ಅರ್ಥಾತ್ ಮಹಿಮೆ. ಹೌದ್ರಿ, ಮತ್ತು ತನ್ನ ಹೃದಯದೊಳಗೆ ಧಾರಣ ಮಾಡೋದು ಅವ್ರನ್ನೆಲ್ಲ ಅಂಥ ರೂಪಗಳನ್ನು ಒಂದಾದ್ಮೇಲೆ ಒಂದು ಪ್ರಕಟಪಡಿಸುವಂಥ ಈ ಸಿದ್ಧಾತ್ಮನನ್ನು, ಈ ನಿಜಾತ್ಮನನ್ನು, ಈ ಶುದ್ಧ ಪರಮಾತ್ಮ, ತ್ರಿಕಾಲ ಪರಮಾತ್ಮನನ್ನು, ಅವರು ಸಾದಿ ಪರಮಾತ್ಮ ಇದ್ದಾರೆ. ಯಾರೂ ಅನಾದಿ ಪರಮಾತ್ಮ ಇಲ್ಲ. ಅನಾದಿ ಕಾಲದಿಂದಿದ್ರೂ ಪ್ರತಿಯೊಬ್ಬರೂ ಸಾಧಿನ ಅದಾರ್ರಿ. ಅವರಿಗೆ ನಮಸ್ಕಾರ ಮಾಡುವುದರಿಂದ ನನಗೇನಾಗೋದು? ಆದ್ರೆ ಅವರ ಆದರ್ಶ ನೋಡ್ತಾರೆ. ಇಂದ ಸಿದ್ಧಾಲಯದೊಳಗೆ ಕೃತಕೃತ್ಯ ಎಷ್ಟು, ಲೋಕದೊಳಗೆ ಶ್ರೀಮಂತರು ಎಷ್ಟದಾರ, ಮಿನಿಸ್ಟರ್ ಎಷ್ಟದಾರ, ಸುಂದರ ಎಷ್ಟದಾರ. ಹೋಗ್ಲಿ, ಅವೆಲ್ಲ ಬಿಡ್ರಿ, ತೀರ್ಥಂಕರ್ರಿ ಎಷ್ಟಿರ್ತಾರೆ. ಲೋಕದೊಳಗೆ ಹೆಚ್ಚಂದ್ರೆ ಯಾವುದೇ ಕಾಲದೊಳಗ ಹೆಚ್ಚಂದ್ರೆ ಎಷ್ಟು ತೀರ್ಥಂಕರ ಇರ್ತಾರೋ? 170. ಹೌದೇನಿಲ್ಲ? ಒಂದು ಭರತ ಅಥವಾ ಐರಾವತ ಕ್ಷೇತ್ರದೊಳಗ ಒಂದು ಕಲ್ಪಕಾಲದೊಳಗ ಅಥವಾ ಕಲ್ಪಕಾಲದೊಳಗ ಅಥವಾ ಉತ್ಸರ್ಪಿಣಿ ಅವಸರ್ಪಿಣಿ ಒಂದು ಉತ್ಸರ್ಪಿಣಿ ಕಾಲದೊಳಗ 24 ಇರ್ತಾರೆ. ತೀರ್ಥಂಕರ ಎಷ್ಟಿರ್ತಾರೆ? ಭರತ ಕ್ಷೇತ್ರದ ಈ ಅವಸರ್ಪಿಣಿ ಹುಂಡಾವಸರ್ಪಿಣಿ ಕಾಲದೊಳಗ ತೀರ್ಥಂಕರ ಎಷ್ಟಾದರೂ 24. ಅವರೇನು ದೊಡ್ಡ ಮಹಾ ಮಾಡಿದ್ರು ಹೇಳ್ರಿ? ತೀರ್ಥಂಕರ ಆದರು ಅಂತಂದ್ರೆ ಏನು ಮಹಾ ಮಾಡಿದ್ರು? ಅನಂತ ಸಿದ್ಧರದರ ಅವರೆದುರಿಗೆ ಇವ್ರ ಸಂಖ್ಯೆ ಎಷ್ಟ? ನಾನು ಪುಣ್ಯದ ಸಂಯೋಗದ ಮಾತು ಹೇಳ್ತಾ ಇದ್ದೇನೆ. ಇದನ್ನು ಒಯ್ಯೋದಿದೆ ಸ್ವಭಾವಕ್ಕರೆ. ತೀರ್ಥಂಕರ ಪುಣ್ಯ ಪುರುಷರ 3 ಲೋಕದೊಳಗೆ ಸರ್ವಶ್ರೇಷ್ಠ ಪುಣ್ಯಶಾಲಿಗಳು ಎಷ್ಟಾದರೂ ಈ ಒಂದು ಅವಸರ್ಪಿಣಿ ಕಾಲದೊಳಗೆ 24 ಸಿದ್ಧರು ಎಷ್ಟಾದರೂ? ಸಿದ್ಧರು ಇಂದಿನವರೆಗೆ ಎಷ್ಟಾದ್ರು? ಅನಂತಾದ್ರ ಇನ್ನು ಅನಂತ ಕಾಲದ ನಂತರ ಕೂಡ ಎಷ್ಟು ಆಗಿರ್ತಾರಲ್ಲ ಸಿದ್ಧರ, ಆ ಸಂಖ್ಯೆಯ ಅನಂತಗುಣಿತ ಸಿದ್ಧ ಪರ್ಯಾಯಗಳನ್ನು ಪ್ರಕಟಪಡಿಸುವಂಥ ಈ ಶುದ್ಧಾತ್ಮ ನಾನಿದ್ದೆ. ಅವೆಲ್ಲ ಪರಿಮಿತ ಇದ್ದಾವ್ರಿ ಸ್ಥಾನಗಳ. ಆದರೆ ಸಿದ್ಧರು ಎಷ್ಟದರ, ಕೃತಕೃತ್ಯ ಎಷ್ಟು ಜೀವರುಗಳಾಗಿ ಹೋಗಿದಾರ. ಅವ್ರನ್ನ ಆದರ್ಶ ನೋಡೋದಿದೆ, ಆದ್ರೆ ಅವ್ರ ಮಹಿಮೆ ಮಾಡೋದಿಲ್ಲ. ಅವರ ಮಹಿಮೆ ಮಾಡೋದಿದೆ, ಆದ್ರೆ ಅಲ್ಲೇ ನಿಲ್ಲೋದಿಲ್ಲ. ಅಲ್ಲಿ ನೋಡೋದಿದೆ, ಆದ್ರೆ ಅಲ್ಲಿ ನಿಲ್ಲೋದಿಲ್ಲ. ಏನು ಮಾಡೋದಿದೆ? ಅರೆ ಇಂದಿನವರೆಗೆ ಭಲೆ ಈ ಕಾಲದೊಳಗೆ 24 ತೀರ್ಥಂಕರಾದರು, 12 ಚಕ್ರವರ್ತಿ ಆದರು.
ತೀರ್ಥಂಕರನಲ್ಲಿ ಅಸಂಖ್ಯಾತ ಆ ತೀರ್ಥದಿಂದ ಮೋಕ್ಷಕ್ಕೆ ಹೋದರೇನಿಲ್ಲ. ಹಾಗಾದ್ರೆ ಒಬ್ಬ ತೀರ್ಥಂಕರ ಅಥವಾ 24 ತೀರ್ಥಂಕರರ ಕಾಲಖಂಡದೊಳಗೆ ಎಷ್ಟು ಜೀವರುಗಳ ಮೋಕ್ಷಕ್ಕೆ ಹೋದರಲ್ಲ, ಅವರಷ್ಟ ಅಲ್ಲ, ಅನಾದಿಯಿಂದ ಇಂಥ ಕಲ್ಪಕಾಲಗಳಲ್ಲಿ ಇಂಥ ಉತ್ಸರ್ಪಿಣಿ ಇಂಥ ಉತ್ಸರ್ಪಿಣಿಗಳಲ್ಲಿ ಎಷ್ಟು ಜೀವರುಗಳ ಮೋಕ್ಷಕ್ಕೆ ಹೋಗಿದಾರಲ್ಲ, ಅವರ ಅನಂತ ಗುಣಿತ ಸಿದ್ಧ ಪರ್ಯಾಯಗಳನ್ನು ಹೊರಡಿಸುವಂಥ ಶುದ್ಧಾತ್ಮ ನಾನಿದ್ದೆ. ಮಹಿಮಾ ಬರ್ಬೇಕಲ್ಲ. ಪರದ ಕಥೆ ಕೇಳ್ತೀವಿ, ಮತ್ತೇನ ಹಾಗಂತಿದ್ರು ಹೀಗಂತಿದ್ರು. ಏನು ಕೇಳಿ ಮಾಡೋದೇನಿದೆ? ಆಕುಲತೆ ರಾಗದ್ವೇಷ ಇಷ್ಟ ಅನಿಷ್ಟ ಆಗ್ತಿದೆಯೋ ಅಥವಾ ಇಲ್ಲ? ಸಾಧರ್ಮಿಗಳ ಸಮಾಚಾರ ರೀ. ಸಾಧರ್ಮಿ ಅಂತಂದ್ರೆ ನಮ್ಮ ಅಪೇಕ್ಷಾದಿಂದ ಶಿಖರ್ಜಿಗೆ ಹೋದಾಗ, ಶಿಬಿರಕ್ಕೆ ಹೋದಾಗ, ಪಂಚಕಲ್ಯಾಣಕ್ಕೆ ಹೋದಾಗ ಯಾರ್ಯಾರು ನಮ್ಮಂಥವ್ರು ಸಿಗ್ತಾರಲ್ಲ, ನಮಗ ಯಾರಿಗೆ ಅವರಂಥವ್ರು ಸಿಗ್ತಾರಲ್ಲ, ಅವ್ರದ್ದು ಪರಿಚಯ ತಗೊಂಡಿರ್ತೇವ್ರಿ. ಕಾಲಾಂತರದಿಂದ ಅವರ ಮನೆಯಲ್ಲಿ ಏನಾದರೂ ಒಳ್ಳೆಯ ಘಟನೆ ಇದ್ದ ನಂತರ ನಮಗೆ ಅವರ ದೂರವಾಣಿಯ ಮೂಲಕ ತಿಳಿಸ್ತಾರೆ. ನಮ್ಮ ಮಗನ ಮದುವೆ ಇದೆ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಆಗ ಇವನಿಗೆ ರಾಗ ಆಗ್ತಿದೆ ಏನಿಲ್ರಿ, ನಮ್ಮ ತಂದೆ ತೀರು ಹೋದ್ರು ಅಂತ ಹೇಳಿ ಹೇಳ್ತಾರೆ. ಆಗ ಇವನಿಗೆ ಖೇದ ಆಗ್ತಿದೆ ಏನಿಲ್ರಿ. ಹಾಗಾದ್ರೆ ಈ ಪರದ ಜೊತೆಗೆ ಸಂಬಂಧ ಮನೋವಚನ ಕಾಯದ ಪ್ರವೃತ್ತಿ ಬಂಧದ ಕಾರಣ 5 ಹೇಳಿದಾರಲ್ಲ, ಅದರಲ್ಲಿ ಕೊನೆಯದಿದೆ ಯೋಗ. ಹೌದೇನಿಲ್ರಿ? ಬಂಧದ ಕಾರಣ ಮಿಥ್ಯಾತ್ವ, ವಿರತಿ, ಪ್ರಮಾದ, ಕಷಾಯ, ಯೋಗ ಕೊನೆಯದಿದೆ. ಅದರ ಪ್ರಾರಂಭಕ್ಕೆ ನಮಗ ಅದ ಎಲ್ಲದಕ್ಕೂ ಕಾರಣ ಇದುವೇ ಇದೆ ರೀ, ಮನೋವಚನ ಕಾಯ ಯೋಗದ ಪ್ರವೃತ್ತಿ. ಹೌದೇನಿಲ್ಲ? ಏನಿಲ್ಲ, ಟೈಮ್ ಇದೆ, ಫೋನ್ ಮಾಡಿ ನೋಡು ನೋಡಿ. ಏನಾಗ್ತಿದೆ ಅಲ್ಲಿ, ಲಾಭ ಏನಾಗ್ತಿದೆ ವಿಜಯ್ ಭಾಯ್? ಸಾಧರ್ಮಿ ಅದಾರ್ರಿ, ಲಾಭ ಏನಾಗ್ತಿದೆ? ನಾನು ಮಾಡೋನಿದ್ದನು, ಅದ್ರ ಸ್ವಲ್ಪ ಅಟ್ಯಾಕ್ ಬಂದೆ ಅಂಥೇಳಿ ಆ ಕಡೆಯಿಂದ ಧ್ವನಿ ಬರ್ತಿತ್ತು. ಅವಾಗ ಲಾಭ ಏನಾಯ್ತ್ರಿ? ಅರೆ ಇಲ್ಲಿ ದ್ರವ್ಯ ಸ್ವಭಾವ ಯಾವ ಪ್ರಕಾರ ತನ್ನ ಪರ್ಯಾಯದಿಂದ ಕೂಡ ಅಪ್ರಭಾವಿ ಇದೆ, ಆ ಪ್ರಕಾರ ಪರ್ಯಾಯದೊಳಗ ಸಂಪೂರ್ಣ ವಿಶ್ವದಿಂದ ಅಪ್ರಭಾವಿತನ ಯಾವಾಗ ಬರ್ತಿದೆಯೋ ಅಲ್ಲಿ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಉಕ್ಕಿ ಹರಿತಿದೆ ರೀ. ಬರೇ ಬರುವುದಿಲ್ಲ, ಉಕ್ಕಿ ಬರ್ತಿದೆ. ಹೇಳಿತ್ತಲ್ಲ ಪ್ರಾರಂಭದ ದಿವಸ, ಏನ ಸುರಂಗ ಹಾಕಿದ ನಂತರ ಅಥವಾ ಅಲ್ಲಿ ಕನ್ನಂಬೋಡಿ ಕಟ್ಟಿ ಇದೆ ಅಲ್ಲ, ಬೃಂದಾವನ ಗಾರ್ಡನ್, ಅಲ್ಲಿ ಆ ಕಾರಂಜಿ ಹಾಗೆ ಚಿಮ್ಮೆ ಬರ್ತವ್ರಿ. ಸಂಗೀತ ಕಾರಂಜಿ ನೋಡಿದೇವಲ್ಲ ಎಲ್ಲರೂ, ಏನು ನೋಡಿಲ್ಲ? ಅವು ಹ್ಯಾಗೆ ಡಾನ್ಸ್ ಹ್ಯಾಗೆ ಮಾಡ್ತಿರ್ತಾವೆ, ಹ್ಯಾಗೆ ಕುಣಿತಿರ್ತಾವೆ, ಹ್ಯಾಗೆ ಉಕ್ಕುತ್ತಿರ್ತಾವೆ. ಅದಕ್ಕೆ ಒಳಗಡೆ ಏನಿದೆ? ಆ ಪ್ರಕಾರದ ಒಂದು ಸಂಚಾಲನ ಶಕ್ತಿಯನ್ನು ಒದಗಿಸಲಾಗಿದೆ. ಅದೇ ಪ್ರಕಾರ ಇಲ್ಲಿ ಪರ್ಯಾಯದಲ್ಲಿ ಅನಾಕುಲ ಲಕ್ಷಣದ ಅತೀಂದ್ರಿಯ ಸುಖ ಇಂದ್ರಿಯದ ಮೂಲಕ ನೋಡ್ತಾ ಇರುವೆಳದೊಳಗೂ ಕೂಡ ಅತೀಂದ್ರಿಯ ಸುಖ ಆ ಇಂದ್ರಿಯದ ವಿಷಯವನ್ನು ದಾಟಿ ಇವನ ಮೇಲೆ ಪ್ರಭಾವ ಬೀರು. ಅಂಥ ದ್ರವ್ಯ ನಾನಿದ್ದೇನೆ. ಬರೇ ದ್ರವ್ಯದ ಸ್ವೀಕಾರ ಮಾಡೋದಿದೆ, ದ್ರವ್ಯದೊಳಗೆ ತನ್ನತನದ ಪರಿಸ್ಥಾಪನೆ ಮಾಡೋದಿದೆ. ಆಗಮದೊಳಗ ಅನಂತ ತೀರ್ಥಂಕರರ ಕಾಲಕ್ಕ ಇದನ್ನೇ ಹೇಳ್ತಾ ಬಂದ್ರೆ, ನೀನು ಪರ್ಯಾಯ ನೋಡ್ತಾ ಇದ್ದಿ, ಪರ್ಯಾಯದೊಳಗೆ ನಿಮಗ್ನ ಇದ್ದಿ, ನೀನು ಮೂಲತಃ ಇಂಥವಿದ್ದಿ. ಇಷ್ಟ ರೀ, ಮೂಲತಃ ನೀನು ಇಂಥವಿದ್ದಿ. ನೀನು ಎಲ್ಲಿ ನಿಮಗ್ನ ಇದ್ದೀಯಲ್ಲ ಅದು ಬದಲಾಗುವಂಥದ್ದಿದೆ. ಅದು ಬದಲಾಗುವುದರಿಂದ ನಿನಗ ಅದು ಅನಿಷ್ಟ ಅನಿಸಿತ್ತು ಅಂತಂದ್ರೆ ಅದು ಬದಲಾಗುವುದರಿಂದ ಹರ್ಷ ಆಗ್ತಿದೆ. ಅದು ಎಷ್ಟು ಅನಿಸಿತ್ತು ಅಂತಂದ್ರೆ ಅದು ಬದಲಾಗುವುದರಿಂದ ನಿನಗೆ ಖೇದ ಆಗ್ತಿದೆ, ವಿಷಾದ ಆಗ್ತಿದೆ, ದುಃಖ ಆಗ್ತಿದೆ. ಬಿಟ್ಟುಬಿಡ್ನೆ ಅದನ್ನು. ಯಾವುದನ್ನು ಬಿಟ್ಟುಬಿಡು? ಆ ಪರ್ಯಾಯದೊಳಗಿನ ಏಕತ್ವವನ್ನು, ನಿಮಗ್ನತೆಯನ್ನು, ರಮಿಸುವಿಕೆಯನ್ನು, ಕ್ರೀಡಿಸುವಿಕೆಯನ್ನು ಬಿಟ್ಟುಬಿಡು.
ಹಿಂದೆ ಹೇಳಿತ್ತಲ್ಲ, ಪುಣ್ಯದ ಉದಯದ ನಿಮಿತ್ತದಿಂದ ಅನುಕೂಲತೆ ಬಂದ ನಂತರ ಈ ಜೀವ ಅಲ್ಲಿ ಮೈ ಮರಿತಾನ್ರಿ. ಅಲ್ಲಿ ಅವನಿಗೆ ಎಚ್ಚರ ಇರಬೇಕು, ಇದು ಶಾಶ್ವತ ಇಲ್ಲ, ಇದು ಯಾವುದೋ ಒಂದು ವಿಶಿಷ್ಟ ಕರ್ಮ ಪ್ರಕೃತಿಯ ಆಟ ಇದೆ. ಆಟ ಇದೆ ರೀ, ಖೇಲ್ ಆಟ ಇದೆ. ಯಾವುದರ ಸಲುವಾಗಿ? ನನ್ನನ್ನು ಮೋಡಿ ಮಾಡುವ ಸಲುವಾಗಿ, ನನ್ನನ್ನು ತನ್ನ ವಶದಲ್ಲಿ ಇಟ್ಕೊಳ್ಳುವ ಸಲುವಾಗಿ ಕರ್ಮ ಇಂಥದ್ದೊಂದು ಬಲೆ ಬೀಸಿದ್ರಿ ಇದೆ. ಬಲೆಯೊಳಗೆ ಪಕ್ಷಿಗಳು ಕೂಡ್ತಾವ್ರಿ. ಅರೆ ಕಥೆ ಹೇಳಿತ್ತಲ್ಲ ಹಿಂದಕ, ಆ ಪಕ್ಷಿಗಳಿಗೆ ಹೇಳ್ತಾ ಇರ್ತಿದೆ ವೃದ್ಧ ಪಕ್ಷಿ, ಆ ಧಾನ್ಯಕ್ಕೆ ಅಪೇಕ್ಷೆ ಪಡಬೇಡ್ರಿ, ಅಲ್ಲಿ ನೀವು ಬಂಧಿಸಲ್ಪಡ್ತೀರಿ ಅಂಥೇಳಿ. ಈ ಮುದುಕ ಇದಕ್ಕೆ ಹಾರ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ ನಮಗೆಲ್ಲ ಹೀಗೆ ಹೇಳ್ತಾ ಇದೆ. ನಾವು ಅದನ್ನು ತಿನ್ಬೇಕಂಥೇಳಿ ಅವೆಲ್ಲ ಪಕ್ಷಿಗಳು ಅದರಲ್ಲಿ ಕೂಡ್ತವು. ಜಾಲ ಬೀಸಿದ್ದ ಬಲೆಗಾರ ಅವೆಲ್ಲ ಕೂತ ನಂತರ ಅದನ್ನು ಜಾಲವನ್ನು ಎತ್ಕೊಂಡು ಹೋಗ್ತಾನೆ, ಕಟ್ಟುತ್ತಾನೆ, ಮತ್ತೆಲ್ಲೋ ಹೋಗ್ತಾನೆ. ಆವಾಗ ಇವ ಕಿಲಿಬಿಲು ಮಾಡಿ ಆ ವೃದ್ಧ ಪಕ್ಷಿಗೆ ಕೇಳ್ತಾವೆ, ಇನ್ನೇನು ಮಾಡೋದು ಹೇಳ ಅಂಥೇಳಿ ಹೇಳಿದ ನಂತರ, ನೀವೆಲ್ಲ ಸತ್ತ ಹಾಗೆ ಬಿದ್ದುಬಿಡ್ರಿ, ಅಂಥೇಳಿ ಹೇಳಿದ ನಂತರ ಅವು ಹಾಗೆ ನಾಟಕ ಮಾಡ್ತಾವು. ಇವೆಲ್ಲ ಸತ್ತುವಲ್ಲ ಅಂಥೇಳಿ ಬಿಟ್ಟ ಜಾಲ ಬಿಚ್ಚತನೋ ಪುರ್ರಂತ ಹಾರಿ ಹೋಗ್ತಾವೆ ಅವೆಲ್ಲ. ಹಾಗೆ ನಮ್ಮ ವೃದ್ಧ ಆದಿದೇವ ಹೇಳ್ತಾ ಇದ್ದಾರೆ, ನೀ ಹೊರಗಿನ ವಿಷಯದೊಳಗ ಬಹಳ ಆ ಕಡೆ ಈ ಕಡೆ ಮಾಡಬೇಡಪ್ಪ, ಸತ್ತಂಗ ಮಾಡಿ, ಇದ್ದೂ ಇಲ್ಲದಂಗ ಮಾಡಿ. ನೀ ಸಂಸಾರದೊಳಗೆ ಇದ್ದೂ ಇಲ್ಲದ ಹಾಗೆ ಇರ್ನಿ ಸಂಸಾರದೊಳಗೆ. ಅವಾಗ ಏನಾಗ್ತಿದೆ, ನಿನ್ನ ಬಂಧನದ ಬೇಡಿಗಳು ಕಳಿಸ್ತವೆ. ಆವಾಗ ನೀ ಎಲ್ಲಿ ಹಾರಿ ಹೋಗ್ಬಹುದು? ಸಿದ್ಧಾಲಯಕ್ಕೆ. ಜೀವರಾಜ ಉಡುಕೆ ಚಲೋ ಸಮೇತ ಶಿಖರನೇ. ಎಲ್ಲಿ? ಸಮಯ ಶಿಖರ ಅರ್ಥಾತ್ ನಿರ್ವಾಣ ಕ್ಷೇತ್ರ. ನಿರ್ವಾಣ ಕ್ಷೇತ್ರ ಅರ್ಥಾತ್ ಸ್ವಯಂ ಆಂತರ್ಯದೊಳಗಿದೆ ಶಾಶ್ವತ ಸಂವೇದ ಕ್ಷೇತ್ರ. ಅದು ಅಲ್ಲಿ ಹೊರಗೆ ಬಿಹಾರದೊಳಗೆ ಜಾರ್ಖಂಡದೊಳಗಿಲ್ಲ. ಜೀವರಾಜ, ನೀ ಬಂಧನದಿಂದ ಬಿಡುಗಡೆ ಆದ ನಂತರ ನಿನ್ನನ್ನ ಇಲ್ಲಿ ಇಟ್ಕೊಳ್ಳೋದೇ ಇಲ್ಲದ ಕ್ಷೇತ್ರ ಹಾರಿಸಿ ಬಿಡ್ತಿದೆ. ಇದು ಆದಿ ಮಹಾಕವಿ ಪಂಪನ ಮಾತಿದೆ ರೀ. ಈ ಭೂಮಿಯನ್ನ ನಿನ್ನಲ್ಲಿ ಪಾಪಿಲ್ಲ, ಅಶುದ್ಧತೆ ಇಲ್ಲ, ನೀನಿಲ್ಲಿ ಇರ್ಲಿಕ್ಕೆ ಯೋಗ್ಯಿಲ್ಲ, ಭೂಮಿ ಮೇಲೆ ಅಂಥೇಳಿ ಹಾರಿಸಿ ಬಿಡ್ತಿದೆ ಅಂತೆ. ರಾಕೆಟ್ ಹಾರಿಸ್ತಾರಲ್ಲ ಹೇಳಿದನ್ರಿ ಪಂಪ, ಈ ಭೂಮಿಯನ್ನ ನೀನಿಲ್ಲಿರ್ಲಿಕ್ಕೆ ಯೋಗ್ಯಿಲ್ಲಪ್ಪ, ನಿನ್ನಲ್ಲಿ ಯಾವ ಶುದ್ಧತೆನೂ ಇಲ್ಲ ಅಂಥೇಳಿ ಹಾರಿಸಿ ಬಿಡ್ತಿದೆ. ಅದರದೇ ಅನುಕರಣೆ ನಮ್ಮ ರತ್ನಾಕರ ವರ್ಣಿ ಮಾಡಿದ ಬೂರಂ ವಾರಿಯೊಳದು ಬೀಜ ತೆಗೆದಿರುವಂಥ ಹಳ್ಳಿ ಇದೆಯಲ್ಲ, ಹತ್ತಿ, ಅದನ್ನು ನೀರಿನೊಳಗೆ ಅದ್ದಿತು ಅಂತಂದ್ರೆ ಅದು ಭೂಮಿಯ ಮೇಲೆ ಬಿದ್ದ ಜನರ ಕಾಲು ತುಳಿತಕ್ಕೆ ಸಿಕ್ಕಿ ಅದು ಜಡ ಆಗಿ ಇಲ್ಲೇ ಹೊರಳಾಡ್ತಿದೆ. ಧೂಳಿನೊಳಗ ನೀರಿನಿಂದ ನೆನೆದು ಧೂಳಿನಿಂದ ತುಂಬಿಕೊಂಡ ತನ್ನ ಹಾರುವ ಶಕ್ತಿಯನ್ನು ಕಳ್ಕೊಂಡ ಭೂಮಿಯೊಳಗನ ಹೊಲಸಾಗಿ ಉಳ್ಳ. ಅದೇ ಪ್ರಕಾರ ಈ ಜೀವ ಮೋಹದಿಂದ ನೆನೆದು ರಾಗದ್ವೇಷ ರೂಪದ ಧೂಳ ಎಲ್ಲ ತುಂಬಿಕೊಂಡ ಮೋಕ್ಷಕ್ಕೆ ಹಾರಿ ಹೋಗುವಂಥ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿದ್ದಾನೆ. ನಮ್ಮ ಮನೆ ಮಕ್ಕಳ್ರಿ ಅವರ ಪಂಪ ಮತ್ತು ರತ್ನಾಕರ ನಮ್ಮ ಮನೆ ಮಕ್ಕಳು. ಇಂಥ ಪಾಪದ ಮಕ್ಕಳನ್ನ ತಗೊಂಡು ಏನ್ ಮಾಡುವುದಿದೆ ರೀ? ಈ ಶರೀರದ ಮಕ್ಕಳನ್ನ ತಗೊಂಡು ಏನ್ ಮಾಡುವುದಿದೆ? ನಮ್ಮ ಮನೆಯ ಮಕ್ಕಳು ಯಾರ ತಾಯಿ ತಂದೆಗೆ ಸನ್ಮಾರ್ಗದಲ್ಲಿ ಸಹಾಯಕರದಾರೋ ಅವ್ರ ಮಕ್ಕಳು. ಪಂಪೇನು ಹೇಳಿದ? ನೀನು ನಿರ್ದೋಷ ಆಗ. ಇಲ್ಲೇನು ಹೇಳ್ತಾ ಇದ್ದಾರೆ? ಪಂಪ ಬೇರೆ ಹೇಳಿಲ್ಲ, ರಾಜಮಲ್ ಪಾಂಡೆ ಬೇರೆ ಹೇಳಿಲ್ಲ, ಅಮೃತ ಚಂದ್ರಾಚಾರ್ಯ ದೇವ್ ಬೇರೆ ಹೇಳಿಲ್ಲ, ಕುಂದರ ಬೇರೆ ಹೇಳಿಲ್ಲ, ಕೇವಲ ಭಗವಂತರ ಬೇರೆ ಹೇಳಿಲ್ಲ. ವಸ್ತು ಸ್ವರೂಪ ಏನಿದೆಯೋ ಅದನ್ನೇ ಹೇಳಿದ್ದಾರೆ ಎಲ್ಲ. ವಸ್ತು ಸ್ವರೂಪ ಏನಿದೆ? ದ್ರವ್ಯದೊಳಗ ಪರ್ಯಾಯದ ಅಪನತ್ವ ನನ್ನತನದ ಸ್ಥಾಪನ ಆಯಿತೋ ಅಂತಂದ್ರ ಪರ್ಯಾಯಕ್ಕೆ ಸುಖಿಯಾಗುವ ಸಲುವಾಗಿ ಮತ್ತೆ ಯಾವ ಮನೇನೂ ಕಟ್ಟಬೇಕಾಗಿಲ್ಲ, ಧನನೂ ಸಂಪಾದನೆ ಮಾಡಿಕೊಳ್ಬೇಕಾಗಿಲ್ಲ, ಮದುವೆನೂ ಮಾಡ್ಕೊಳ್ಬೇಕಾಗಿಲ್ಲ, ವಾಹನನೂ ಕೊಳ್ಳಬೇಕಾಗಿಲ್ಲ,
ಮತ್ತು ಸಲೇಖನೂ ತಗೋಬೇಕು. ಇದು ಸುಲಭ ಅಲ್ಲ, ಭಾಳ ಸುಲಭ ಇದೆ ರೀ, ನಿಜವಾಗಿಯೇ ಸುಲಭ ಇದೆ. ಪಿರಿದುಂಡುವುದಿಲ್ಲ ತಪೋ ಮುದ್ರೆ ಇಲ್ಲ. 4 ಮನೆ ತಿರುಗಿ ಹೋಗಲಿಲ್ಲ, ಕರಪಾತ್ರದೊಳಗೆ ಆಹಾರ ಗ್ರಹಣ ಮಾಡಲಿಲ್ಲ. ಶಿರಿಯೋಳೆ ಬಂದನು ಶಿರಿಯೋಳೆ ಹೋದನು. ಎಂಥ ಕಥಾನಾಯಕನನ್ನು ಆರಿಸ್ಕೊಂಡಿದ್ದಾನ್ರಿ ನಮ್ಮ ಹಂಸ ಕವಿ ರತ್ನಾಕರ. ಹಂಸ ಕವಿ. ಹಂಸ ಯಾವ ಪ್ರಕಾರ ನೀರಿನೊಳಗೆ ಬೆರೆಸಿಟ್ಟಂಥ ಹಾಲನ್ನು ಮಾತ್ರ ಹೇಳ್ಕೊಳ್ತಿದೆ. ಯಾತಕ್ಕೆ ತಪಸ್ಸು ಮಾಡಿ ಮಾಡಿ ಸಾಯ್ತಾ ಇದ್ದಿ ಅಂತೇಳಿ ಕೇಳ್ತಾನ್ರಿ ಅವ. ಒಣಗಿ ಹೋಗ್ತಾ ಇದ್ದಿ, ಒಳಗಿನ ಚೈತನ್ಯ ರಸ ಎಲ್ಲ ಒಣಗಿ ಹೋಗ್ತಾ ಇದೆ. ಅದನ್ನು ನೋಡು. ಯಾವುದರ ಸಲುವಾಗಿ? ತಪಸ್ಸಿನ ಹೆಸರಿನಿಂದ. ತಪಸ್ಸಿನೊಳಗೆ ಶಿಥಿಲಾಚಾರದ ಮಾತೆಲ್ಲ. ತಪಸ್ಸು ಯಾವುದಿದೆ? ಜ್ಞಾನದೊಳಗೆ ಜ್ಞಾನದ ಸ್ವೀಕಾರವೇ ತಪಸ್ಸು ಇದೆ. ದೇಹದೊಳಗೆ ಜ್ಞಾನ ನಿಂತುಕೊಳ್ಳುವುದೇ ಕಷ್ಟ ಇದೆ, ಬಂಧ ಇದೆ, ಆಭಾಸ ಇದೆ ತಪಸ್ಸು. ದೇಹದೊಳಗೆ ಎಲ್ಲಿದೆ ಜ್ಞಾನ? ದೇಹದೊಳಗೆ ಏನು ಮಾಡಲು ಸಾಧ್ಯ ಇದೆ? ದೇಹದ ದಾರಿ ಬೇರೆ, ದೇಹದ ಸ್ವರೂಪ ಬೇರೆ, ದೇಹದ ಲೆಕ್ಕಾಚಾರ ಬೇರೆ. ನಮ್ಮ ಲೆಕ್ಕಾಚಾರದ ಅನುಸಾರ ದೇಹ ಇದೆ ಅಂದರೆ, ಜ್ಞಾನದ ಅನುಸಾರ ಇದೆ ಅಂದರೆ, ಜ್ಞಾನದ ಹೋದ ಕಡೆಗೆ ಅದು ಹೋಗ್ತಿದೆ ಅಂದರೆ ಇಲ್ಲ. ಅದರ ದಿಕ್ಕು ಬೇರೆ, ಅದರ ಗಮನ ಬೇರೆ, ಅದರ ಲೆಕ್ಕಾಚಾರ ಬೇರೆ. ಊರಿಗೆ ಹೋಗ್ಬೇಕಂದಿರ್ತಾನೆ, ಮದುವೆಗೆ ಹೋಗ್ಬೇಕಂದಿರ್ತಾನೆ, ಹೊರಟಿರ್ತಾನೆ, ಹೋಗ್ತಾನೆ ಸ್ಮಶಾನಕ್ಕರೆ. ಹೌದೇನಿಲ್ಲ? ಇದನ್ನೆಲ್ಲ ನೋಡ್ತೀವಲ್ಲ. ಹಾಗಾದ್ರೆ ಅದರ ಬೆನ್ನು ಹತ್ತಿ 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 ಕೆಟ್ಟು ಹೋಗಿದ ಈ ಜೀವ. ಕೆಟ್ಟು ಹೋಗಿದ ಅನ್ನೋದಕ್ಕಿಂತ ನಷ್ಟಾಗಿ ಹೋಗಿದ, ನಷ್ಟಪ್ರಾಯ. ಈಗ ಏನು ಹೇಳ್ತಾ ಇದ್ದಾರೆ? ಹೇಗಿದೆ, ಮತ್ತೆ ಹೇಗಿದೆ ಆ ಶುದ್ಧ ಜ್ಞಾನ? ಏನು ಉತ್ತರ ಹೇಳಿದ್ರು? ಅನಾದಿ ಕಾಲದಿಂದ ಅಲಭ್ಯವಾದುದು, ಪ್ರಕಟವಾಗಿರುವಂಥದ್ದಿದೆ ಎಂದರೆ ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ, ಅದರಿಂದ ಸಂಯುಕ್ತವಿದೆ. ಸುಖ ಬೇರೆ, ಶುದ್ಧ ಜ್ಞಾನ ಬೇರೆ. ಅದರ ಶುದ್ಧ ಜ್ಞಾನ ಬೇರೆ ಇದ್ರೂ ಕೂಡ ಯಾವ ಪ್ರಕಾರ? ಪುಷ್ಪ ಬೇರೆ, ಪುಷ್ಪದೊಳಗಿನ ಪರಿಮಳ ಬೇರೆ. ಪುಷ್ಪ ಅಲ್ಲಿ ಇರ್ತಿದೆ, ಪರಿಮಳ ಇಲ್ಲಿ ಬರ್ತಿದೆ. ಹೌದೇನಿಲ್ವ? ಸುಗಂಧ. ಅದೇ ಪ್ರಕಾರ ಆ ಶುದ್ಧ ಜ್ಞಾನ ಒಳಗೆ ತನ್ನ ಶುದ್ಧತ್ವ ರೂಪದಿಂದ ಪರಿಣಮಿಸ್ತಾ ಇರ್ತಿದೆ, ದ್ರವ್ಯ ಸ್ವಭಾವ ರೂಪದಿಂದ ಪರಿಣಮಿಸ್ತಾ ಇರ್ತಿದೆ. ಇಲ್ಲೇನಾಗ್ತಿದೆ? ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಆಗ್ತಿದೆ. ಧನ ಬೇಕಿಲ್ಲ, ಮನೆ ಬೇಕಿಲ್ಲ, ಪತ್ನಿ ಬೇಕಿಲ್ಲ, ದೇವಲೋಕ ಬೇಕಿಲ್ಲ, ವಾಹನ ಬೇಕಿಲ್ಲ, ಏನು ಬೇಕಿಲ್ಲ. ಅವು ಸುಖಿ ಸುಖಿ. ಅನಾಕುಲತ್ವ. ಅರೆ ಏನು ಹೇಳಿದಾರ್ರಿ? ಅತೀಂದ್ರಿಯ ಅನ್ನೋದು ವಿಶೇಷನಲ್ಲ, ಅನಾಕುಲತ್ವ ಅನ್ನೋದು ವಿಶೇಷಣ ಇದೆ. ಲಕ್ಷಣ ಎಂಥದ್ದು ಇದೆ ಸುಖದ? ಸುಖ ಅಂತೂ ಅತೀಂದ್ರಿಯ ಯಾವುದಿದೆ ಅದೇ ಸುಖ ಇದೆ. ಅದರ ಲಕ್ಷಣ ಯಾವುದು ಹೇಳ್ರಲೇ? ಹಾಗಾದರೆ ಅನಾಕುಲತೆ ಅದರ ಲಕ್ಷಣ. ನಾವು ಎಲ್ಲದಕ್ಕೂ ಸುಖನ ಅಂತೀವ್ರಿ. ಎಲ್ಲದಕ್ಕೂ ಅಂದ್ರೆ ಎಷ್ಟೆಷ್ಟು ದುಃಖ ಹೆಚ್ಚಾಗ್ತಿದೆ ಅಷ್ಟಷ್ಟು ಸುಖ ಅಂತೀವ್ರಿ. ನಿನ್ನ ಮನುಷ್ಯನೊಳಗಿಂದ ಏನಿದೆ ಅದು ನನಗೆ ತಿಳಿತು ಅಂತಂದ್ರೆ ನಾನು ಬಹಳ ದೊಡ್ಡ ಕಾರ್ಯ ಮಾಡಿ ಅನ್ನಿಸ್ತಿದೆ. ಆದರೆ ನಿನ್ನ ಮನುಷ್ಯನೊಳಗೆ ನನ್ನ ಸಲುವಾಗಿ ಯಾವ ಕೇಡ ಭಾವನೆ ಇತ್ತು ಅದು ತಿಳಿದ ನಂತರ ಸಾಧನೆ ಏನಾಯ್ತು? ಏನು ಸಾಧನೆ ಆಯ್ತು? ದುಃಖದ ಸಾಧನೆ ಆಯ್ತೇನೆ ಅಲ್ರಿ? ಮರಗೋ ಸಾಧನೆ ಆಯ್ತೇನೆ ಅಲ್ರಿ? ಹಾಗಾದರೆ ಈ ಜೀವದ ಜಿಜ್ಞಾಸೆ ಬರೀ ಅದೇ ಇದೆಯಲ್ಲ. ಇನ್ನೊಬ್ಬರಲ್ಲಿ ನನ್ನ ಕುರಿತಾಗಿ ಅಭಿಪ್ರಾಯ ಏನಿದೆ? ಇನ್ನೊಬ್ಬರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ, ಪರಸ್ಪರ ಅದೇ ಅವ್ರದ್ದು ವಿಷಯ ಇದೆ, ನಿಂದ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಅವ್ರದ್ದು ವಿಷಯ ಇದೆ. ಅದು ನಾನು ಯಾರಿಗೋ ಯಾವುದೋ ರೂಪದಿಂದ ಕಂಡ್ರೆ ಅದರಿಂದ ನಾನು ಬದಲಾವಣೆ ಮಾಡ್ಕೊಳ್ಬೇಕನ್ನ ಅವ್ರು ತಮ್ಮ ದೃಷ್ಟಿಯ ಬದಲಾವಣೆ ಮಾಡ್ಕೊಳ್ಬೇಕ್ರಿ.
ಏನಿದೆ ರೀ ಈ ಜೀವ? ಅದನ್ನೇ ಸ್ವಾಮೀಜಿ ಏನು ಹೇಳಿದರು? ಪ್ರಭೂತು ಜಗತ್ಗೂ ಪುಷ್ಕರಣಿ ಕೇಳಿ ಅನಂತ ಭವ ಬಿತಾಯ ಭವ, ಅನಂತ ಭವ. ಅವರೇನಂದಾರ, ಇವರೇನಂದಾರ, ಅವ್ರು ನನ್ನ ಬಗ್ಗೆ ಹಾಗ್ಯಾಕಂದ್ರ ಅದನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗೋದು. ಹಾಗೆ ಯಾಕಂದ್ರ ಅನ್ನೋದರ ಚಿಂತೆ ಮಾಡಿ ಕೊರಗೋದು. ಎಷ್ಟಿದೆ ಜೀವನ ವಿಜಯವಾಯಿ? ಎಲ್ಲೆಲ್ಲಿ ಖರ್ಚು ಮಾಡೋದು ಅದನ್ನ? ಹಾಗ್ಯಾಕಂದ್ರೆ ನನ್ನ ಬಗ್ಗೆ ಮಗ ಹೀಗ್ಯಾಕೆ ಮಾತಾಡಿದ್ದ? ಏನು ಕೊರತೆ ಮಾಡಿದ್ದೀನಿ ನಾನು ಅವನಿಗೆ? ಅರೆ, ನೀ ಏನು ಕೊರತೆ ಮಾಡಿಲ್ಲ ಅಂದ್ರೆ ನಿನ್ನ ಕರ್ತವ್ಯ ಮಾಡಿದೆಯಲ್ಲ, ನಿನ್ನ ಕರ್ತವ್ಯದೊಳಗೆ ನಿನಗೆ ಸಂದೇಹ ಯಾಕೆ? ಈ ಜೀವದ ಉಲ್ಟ ಇದಕ್ಕೆಲ್ಲ ವಿಪರೀತ ಮನ್ನನೆ ಹೆಸರು ಕೊಟ್ಟರೆ ಇದೆಲ್ಲ ಮಿಥ್ಯಾತ್ವದ ಶ್ರೇಣಿಯೊಳಗೆ ಬರ್ತಿದೆ. ಇದೆಲ್ಲ ಅನಂತ ಸಂಸಾರವನ್ನ ಹೆಣೀತಾ ಇರ್ತಿದ್ದಾರೆ ಭದ್ರವಾಗಿ. ವರ್ತಮಾನ ಜೀವನಂತೂ ದುಃಖಮಯ ಆಕುಲತಾಮಯ. ನನ್ನ ಬಗ್ಗೆ ನನ್ನ ಮಗ ಹೀಗೆ ವಿಚಾರ ಮಾಡ್ತಾನೆ. ಅರೆ, ಅದು ಅವನ ಸ್ವಂತದ ವಿಚಾರ ಇದೆ. ಸತ್ತು ಹೋಗಿ ಕೂಡ ಸತ್ಯ ಸಿದ್ಧ ಮಾಡುವ ಸಲುವಾಗಿ ಪ್ರಯತ್ನ ಅಂಥೇಳಿನ ಆತ್ಮಘಾತಗಳಾಗಿದ್ದಾವ್ರಿ. ಸತ್ತು ಹೋಗಿ ಕೂಡ ನಾನು ಹಾಗಿರ್ಲಿಲ್ಲ ಅನ್ನೋದು ಅವನ ಮುಖದಿಂದ ಬರ್ಬೇಕು. ನೀನೆಲ್ಲಿ ಹೋಗೋದ? ನೀನು ನರ್ಕಕ್ಕೆ ಹೋಗೋದು. ಇದನ್ನೇ ಹೇಳ್ರ ಜಗತ್ಕೋ ಪುಷ್ಕರಣಿ ಕೇಳಿ ಅನಂತ ಭೌಹಿತಾಯ. ನೀ ದ್ರವ್ಯದ ಹಾಗೆ ಇದ್ದುಬೇಡ, ದ್ರವ್ಯ ಆಗಿ ಹೋಗು. ದ್ರವ್ಯವೇ ಇದ್ದಿ. ಇದನ್ನಿಲ್ಲಿ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಉದ್ಗಲದ ಸಮೂಹದೊಳಗಿರುವಂತಹ ಜೀವ ಉದ್ಗಲ ಐತೇನ್ರಿ? ಗಾಜಿನ ತುಂಡುಗಳ ರಾಶಿ ಅದಾವ್ರಿ. ಮೂಟೆ ಬೋರಿ ತುಂಬ ಅದಾವ್ರಿ. ಏನ? ಗಾಜಿನ ತುಂಡುಗಳು. ಅದರೊಳಗೆ ಒಂದು ರತ್ನ ಇದೆ. ಅದನ್ನು ಅದರೊಳಗೆ ಇಟ್ಟಿದಾರಲ್ಲ, ಆ ಬೋರಿಯೊಳಗನೆ ಇದೆ ಅದು. ಅದರ ಬೆಲೆ ಗಾಜಿನ ತುಂಡಿನ ಹಾಗೆ ಆಯ್ತು, ಅದು ಗಾಜಿನ ತುಂಡಿನ ಹಾಗೆ ಆಯ್ತು. ಆಯ್ತಂದ್ರೆ ಅದು ವಿಚಾರ ಮಾಡುವಂಥ ವಿಷಯ ಇದೆ. ಒಂದು ಮೂಟೆ ತುಂಬಿ ಇದಾವೆ ಏನ? ಗಾಜಿನ ಚೂರುಗಳು. ಅದರೊಳಗೆ ಒಂದು ಇದೆ ರತ್ನ. ಅದಕ್ಕೆ ಅಲ್ಲಿರುವುದರಿಂದ ಏನರ ಬಾಧೆ ಇದೆ? ಅರೆ, ಯಾವುದು ತನ್ನ ಸ್ವರೂಪದಿಂದ ಪರಿಪೂರ್ಣ ಇದೆ ಅದಕ್ಕೆ ವಿಜಾತಿ ವಸ್ತುಗಳ ಜೊತೆಗಿರುವುದರಿಂದ ಏನು ಬಾಧೆ ಇದೆ ರೀ? ವಿಚಾರ ಮಾಡ್ರಿ. ಬಹಳ ಗಂಭೀರ ವಿಷಯ, ಅತ್ಯಂತ ಉಪಯೋಗಿ ಪಾಯಿಂಟ್ ಇದೆ ರೀ. ದ್ರವ್ಯ ಸ್ವಭಾವ ರೂಪದಿಂದ ಪರಿಣಮಿಸಿದರ ಆ ಶುದ್ಧ ಜ್ಞಾನಕ್ಕೆ ಏನಾಗ್ತಿದೆ? ಆ ಶುದ್ಧ ಜ್ಞಾನದೊಳಗ ಈ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಆಗ್ತಿದೆ. ಆ ಸುಖದಿಂದ ಯುಕ್ತ ಇದೆ ಅದು ಶುದ್ಧ ಜ್ಞಾನ. ಅರ್ಥದ ಗ್ರಹಣ ಮಾಡೋನು ಜ್ಞಾನಿ ಗುರುಗಳ ಪರಿಶ್ರಮವನ್ನು ನಮ್ಮ ಕಲ್ಯಾಣಕ್ಕೆ ಉಪಯೋಗ ಮಾಡಿಕೊಳ್ಳೋದು. ವಂದಿತ್ತು ಸರ್ವಸಿದ್ಧೇ